ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 2ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಸನ್ಯಾಸ ಪದದ ಅರ್ಥ ಏನು ಅಂತ ತಿಳ್ಕೊಂಡ್ವಿ. ಅಂತಂದರೆ ಸಮ್ಯಕ್ ಅಂತ, ನ್ಯಾಸ ಅಂತಂದರೆ ತ್ಯಾಗ. ಸೊ ಸಂಪೂರ್ಣವಾದ ತ್ಯಾಗವನ್ನೇ ಸನ್ಯಾಸ ಅಂತ ಹೇಳೋದು ಅಂತ ತಿಳ್ಕೊಂಡ್ವಿ. ಇಲ್ಲಿ ಮನಸ್ಸು, ವಾಣಿ, ಶರೀರದ ಮೂಲಕ ಏನೇನು ಕ್ರಿಯೆಗಳಾಗುತ್ತೋ ಅದರಲ್ಲಿ ಕರ್ತೃತ್ವದ ಭಾವನೆ ಇರಬಾರ್ದು ನಮಗೆ, ಆಯಿತಾ. ಆಮೇಲೆ ಶರೀರವನ್ನು ಮತ್ತು ಸಮಸ್ತ ಜಗತ್ತಿನಲ್ಲೂ ಕೂಡ ನಾನು, ನಂದು ಅನ್ನೋದೆಲ್ಲ ಇದೆಯಲ್ಲ, ಅದನ್ನು ಕಂಪ್ಲೀಟಾಗಿ ಬಿಟ್ಬಿಟ್ಟು ಮಮತೆ ಇಲ್ಲದೆ ಮಮತೆಯನ್ನು ಕಂಪ್ಲೀಟಾಗಿ ತ್ಯಾಗ ಮಾಡಿರ್ತೀವಲ್ವ, ಅದಕ್ಕೆ ಸನ್ಯಾಸ ಅಂತ ಹೇಳೋದು ಅಂತ ತಿಳ್ಕೊಂಡ್ವಿ. ಈಗ ಗೀತೆಯಲ್ಲಿ ಸನ್ಯಾಸ ಮತ್ತು ಸನ್ಯಾಸಿ ಶಬ್ದಗಳನ್ನು ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಬೇರೆ ಬೇರೆ ಅರ್ಥದಲ್ಲಿ ಪ್ರಯೋಗವನ್ನು ಮಾಡಿದ್ದಾರೆ. ಅದು ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ, ಯಾವ ಶಬ್ದವನ್ನು ಸನ್ಯಾಸ ಅಂತ ಉಪಯೋಗ ಮಾಡಿದ್ದಾರೆ ಅಂತ ನಾವು ಈಗ ತಿಳ್ಕೊಳ್ಳೋಣ ಒಂದೊಂದಾಗಿ. ಕೆಲವೊಂದು ಕಡೆ ಕರ್ಮಗಳನ್ನು ಭಗವದರ್ಪಣ ಅಂದರೆ ನಮ್ಮ ಕೆಲಸಗಳು ಏನಿದೆಯೋ ಅದನ್ನು ಭಗವಂತನಿಗೆ ಅರ್ಪಿಸೋದಿದೆಯಲ್ಲ, ಆ ರೀತಿ ಅರ್ಪಣೆ ಮಾಡೋದನ್ನು ಸನ್ಯಾಸ ಅಂತ ಹೇಳಿದ್ದಾರೆ. ಅದನ್ನು ಎಲ್ಲಿ ಹೇಳಿದ್ದಾರೆ ಅಂತಂದರೆ 3ನೇ ಅಧ್ಯಾಯದ 30ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಅದ್ಯಾವುದು ಮಯಿ ಸರ್ವಾಣಿ ಕರ್ಮಾಣಿ ಅನ್ನುವಂಥ ಶ್ಲೋಕ ಬರುತ್ತಲ್ಲ, ಅಲ್ಲಿ ಏನು ಹೇಳಿದ್ದಾನೆ, ಅಂತರ್ಯಾಮಿಯಾದ ಪರಮಾತ್ಮನಾದ ನನ್ನಲ್ಲಿ ತೊಡಗಿಸಿರುವ ಚಿತ್ತದ ಮೂಲಕ, ಅಂದರೆ ನನ್ನಲ್ಲೇ ನಿನ್ನ ಚಿತ್ತ ಇರಬೇಕು, ಆ ರೀತಿ ಇಟ್ಕೊಂಡು ನೀನು ಸಂಪೂರ್ಣ ಕರ್ಮಗಳನ್ನು ನನ್ನಲ್ಲಿ ಅರ್ಪಿಸಿ ಆಶಾರಹಿತನು, ಮಮತಾರಹಿತನು ಮತ್ತು ಸಂತಾಪರಹಿತನೂ ಆಗಿ ನೀನು ಯುದ್ಧ ಮಾಡು ಅಂತ ಹೇಳ್ತಾನೆ. ಅಲ್ಲಿ ನೋಡಿ, ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮ ಚೇತಸ. ಸನ್ಯಾಸ್ಯ ಅಂತಂದರೆ ಅದನ್ನು ಅರ್ಪಣೆ ಮಾಡೋದು, ಎಲ್ಲವನ್ನ ನನಗೆ ಅರ್ಪಣೆ ಮಾಡಿ ನೀನು ಕೆಲಸಗಳನ್ನು ಮಾಡು ಅಂತ ಹೇಳಿದ್ದಾನೆ. ಆ ಸಂದರ್ಭದಲ್ಲಿ ಉಪಯೋಗ ಮಾಡಿದ್ದಾನೆ. ಇನ್ನು 12ನೇ ಅಧ್ಯಾಯದ 6ನೇ ಶ್ಲೋಕ ಅಲ್ಲೇನು ಹೇಳಿದ್ದಾನೆ, ಯಾವುದು ಅದು ಶ್ಲೋಕ ಅಂತಂದರೆ, ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅಂತಿದೆಯಲ್ಲ ಆ ಶ್ಲೋಕ. ಅದರಲ್ಲಿ ಸನ್ಯಾಸ್ಯ ಅನ್ನುವಂಥ ಪದ ಉಪಯೋಗ ಮಾಡಿದ್ದಾನೆ, ಅಂದರೆ ಅರ್ಪಣೆ ಮಾಡೋದು. ಏನು ಹೇಳಿದಾನಲ್ಲಿ, ಯಾರು ನನ್ನ ಪರಾಯಣರಾಗಿರುವಂತಹ ಭಕ್ತ ಜನರು ಸಂಪೂರ್ಣ ಕರ್ಮಗಳನ್ನು ಕೂಡ ನನ್ನಲ್ಲೇ ಅರ್ಪಣೆ ಮಾಡಿ ಸಗುಣ ರೂಪಿ ಪರಮೇಶ್ವರನಾದ ನನ್ನನ್ನೇ ಅನನ್ಯವಾದ ಭಕ್ತಿ ಯೋಗದಿಂದ ನಿರಂತರವಾಗಿ ಚಿಂತನೆ ಮಾಡ್ತಾ ಭಜಿಸ್ತಾರೋ, ನೋಡಿ ಆ ಒಂದು ಸಂದರ್ಭದಲ್ಲೂ ಕೂಡ ಸನ್ಯಾಸ್ಯ ಅಂತಂದರೆ ನನಗೆ ಅರ್ಪಣೆ ಮಾಡಿ ಅಂತ ಹೇಳಿದನಲ್ಲ, ಆ ಒಂದು ಸಮಯದಲ್ಲಿ ಸನ್ಯಾಸ್ಯ ಅನ್ನುವಂಥ ಪದ ಉಪಯೋಗ ಮಾಡಿದ್ದಾರೆ. ಅಂದರೆ ಭಕ್ತರು ಎಲ್ಲ ಕರ್ಮಗಳನ್ನು ನನಗೆ ಅರ್ಪಣೆ ಮಾಡಿ ಸಗುಣ ರೂಪಿಯಾದ ನನ್ನನ್ನು ಅನನ್ಯವಾದ ಬೇರೆ ಯಾವುದರಲ್ಲೂ ಅವರಿಗೆ ಭಕ್ತಿ ಇರೋದಿಲ್ಲ, ಪ್ರೀತಿ ಇರೋದಿಲ್ಲ, ನನ್ನಲ್ಲೇ ಅವರು ಭಕ್ತಿಯಿಂದ ನಿರಂತರವಾಗಿ ಚಿಂತನೆ ಮಾಡ್ತಾ ಇರ್ತಾರೋ ಅಂತ ಹೇಳೋ ಸಂದರ್ಭದಲ್ಲಿ ಅದನ್ನು ಉಪಯೋಗ ಮಾಡಿದ್ದಾನೆ. ಇನ್ನು 18ನೇ ಅಧ್ಯಾಯದ 57ನೇ ಶ್ಲೋಕದಲ್ಲಿ ಯಾವ ಶ್ಲೋಕ ಅಂತಂದರೆ, ಚೇತಸ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಹ ಅಂತ ಬರುತ್ತೆ. ಅಲ್ಲಿ ಸನ್ಯಾಸ್ಯ ಅನ್ನುವಂಥ ಅಂದರೆ ಸನ್ಯಾಸ್ಯ ಅಂದರೆ ಸಮರ್ಪಣೆ, ಅರ್ಪಣೆ ಮಾಡಿ ಅಂತ ಅರ್ಥ. ಅದರಲ್ಲಿ ಏನು ಹೇಳಿದಾನೆ, ಎಲ್ಲ ಕರ್ಮಗಳನ್ನು ಕೂಡ ಮನಪೂರ್ವಕವಾಗಿ ನನ್ನಲ್ಲೇ ಅರ್ಪಣೆ ಮಾಡಿ ಸಮತ್ವ ಬುದ್ಧಿರೂಪವಾದ ಯೋಗವನ್ನು ಅವಲಂಬಿಸ್ಕೊಂಡು ನನ್ನ ಪರಾಯಣನಾಗಿ ಮತ್ತು ನಿರಂತರ ನನ್ನಲ್ಲೇ ಚಿತ್ತವುಳ್ಳವನಾಗು ಅಂತ ಹೇಳಿದಾನೆ. ನೀನು ನನ್ನಲ್ಲೇ ನಿನ್ನ ಚಿತ್ತ ಇರಬೇಕು, ಆ ರೀತಿ ನೀನು ಆಗಬೇಕು ಅಂತ ಹೇಳಿದಾನೆ. ಆ ಸಮಯದಲ್ಲಿ ಕೂಡ ಸನ್ಯಾಸ್ಯ ಅನ್ನುವಂಥ ಪದದ ಉಪಯೋಗ ಮಾಡಿದ್ದಾರೆ. ಮತ್ತು ಕೆಲವೊಂದು ಕಡೆ ಕಾಮ್ಯ ಕರ್ಮಗಳ ತ್ಯಾಗಕ್ಕೆ, ಅಂದರೆ ನಾವು ಯಾವುದೋ ಒಂದು ಕಾಮನೆಯನ್ನು ಇಟ್ಕೊಂಡು ಕೆಲಸ ಮಾಡ್ತೀವಲ್ವಾ, ಅದನ್ನು ಬಿಡಬೇಕು ನೀನು ಅಂತ ಹೇಳುವಂಥ ಸಂದರ್ಭದಲ್ಲಿ ಆ ಒಂದು ಪದವನ್ನು ಉಪಯೋಗ ಮಾಡಿದ್ದಾನೆ. ಅದು ಎಲ್ಲಿ ಅಂತಂದರೆ 18ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ. 18ನೇ ಅಧ್ಯಾಯದ 2ನೇ ಶ್ಲೋಕ ಯಾವುದು, ಅದರಲ್ಲಿ ಯಾವ ಶ್ಲೋಕ ಅಂತಂದರೆ, ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹು ಅಂತ ಹೇಳಿದ್ದಾರೆ ಆ ಶ್ಲೋಕದಲ್ಲಿ. ಅಲ್ಲೂ ಕೂಡ ಸನ್ಯಾಸಂ ಅಂತಂದ್ಬಿಟ್ಟು ಆ ಪದವನ್ನು ಉಪಯೋಗ ಮಾಡಿದ್ದಾರೆ. ಅಲ್ಲಿ ಏನು ಹೇಳ್ತಾ ಇದ್ದಾನೆ ಭಗವಂತ, ಎಷ್ಟೋ ಪಂಡಿತರು
ಕಾಮ್ಯ ಕರ್ಮಗಳ ತ್ಯಾಗವನ್ನ ಸನ್ಯಾಸ ಅಂತ ತಿಳ್ಕೊಳ್ತಾರೆ. ಮತ್ತೆ ಈ ರೀತಿ ವಿಚಾರಶೀಲರಾದಂತಹ ಪುರುಷರು ಎಲ್ಲ ಕರ್ಮ ಫಲತ್ಯಾಗವನ್ನು ಕೂಡ ತ್ಯಾಗ ಅಂತ ತಿಳ್ಕೊಳ್ತಾರೆ. ನೋಡಿ, ಕಾಮ್ಯ ಕರ್ಮಗಳು ಏನಿದೆಯೋ ಅದರ ತ್ಯಾಗವನ್ನ ಮಾಡೋದು ಅಂದ್ರೆ ನಾವು ಯಾವುದೋ ಒಂದು ಕಾಮನೆಯನ್ನ ಇಟ್ಕೊಂಡು ಕೆಲಸ ಮಾಡ್ತೀವಲ್ವ, ಅದನ್ನ ಬಿಡೋದನ್ನ ಸನ್ಯಾಸ ಅಂತ ಹೇಳಿದ್ದಾರೆ ಅಂತ ಹೇಳೋ ಕಡೆನೂ ಅಲ್ಲಿ ಸನ್ಯಾಸ ಅನ್ನುವಂಥ ಪದವನ್ನ ಉಪಯೋಗ ಮಾಡಿದ್ದಾರೆ. ಇನ್ನು ಕೆಲವೊಂದು ಕಡೆ ಮನಸ್ಸಿನಿಂದ ಕರ್ಮಗಳ ತ್ಯಾಗ ಮಾಡ್ತಾರಲ್ಲ, ಅದಕ್ಕೆ ಹೇಳಿದ್ದಾರೆ. ಇದನ್ನ ಇದೇ ಅಧ್ಯಾಯದ 13ನೇ ಶ್ಲೋಕ. ಯಾವುದದು ಶ್ಲೋಕ ಅಂತಂದ್ರೆ ಸರ್ವಕರ್ಮಾಣಿ ಮನಸ ಸನ್ಯಸ್ಯಾಸ್ತೆ ಸುಖಂ ವಶಿ. ನೋಡಿ, ಇಲ್ಲೂ ಕೂಡ ಸನ್ಯಾಸ್ಯ ಅನ್ನುವಂಥ ಪದವನ್ನ ಉಪಯೋಗ ಮಾಡಿದ್ದಾರೆ. ಅಂದ್ರೆ ತ್ಯಾಗ ಮಾಡೋದು ಅಂತ ಅರ್ಥ. ಏನು ಹೇಳಿದಾನಲ್ಲಿ, ಅಂತಃಕರಣ ಯಾರ ವಶದಲ್ಲಿರುತ್ತೋ ಅಂಥ ಸಾಂಖ್ಯಾಯೋಗವನ್ನು ಆಚರಿಸುವಂಥವನು ಮಾಡದೆ ಮತ್ತೆ ಮಾಡಿಸ್ದೇನೆ ನವದ್ವಾರಗಳಿರುವಂಥ ಶರೀರ ರೂಪಿ ಈ ಒಂದು ಪುರದಲ್ಲಿ ಎಲ್ಲ ಕರ್ಮಗಳನ್ನು ಮನಸ್ಸಿನಿಂದ ತ್ಯಜಿಸಿ ತ್ಯಾಗ ಮಾಡಿ. ಅಂದರೆ ಇಲ್ಲಿ ಸನ್ಯಾಸ್ಯ ಅನ್ನೋದನ್ನ ತ್ಯಾಗ ಮಾಡೋದ್ರ ಬಗ್ಗೆ ಹೇಳಿದ್ದಾರೆ. ಮನಸ್ಸಿನಿಂದ ತ್ಯಜಿಸೋದು, ಅದಕ್ಕೆ ಇಲ್ಲಿ ಸನ್ಯಾಸ್ಯ ಅನ್ನುವಂಥ ಪದವನ್ನು ಉಪಯೋಗ ಮಾಡಿದ್ದಾರೆ. ಆ ರೀತಿ ತ್ಯಜಿಸಿ ಆನಂದಪೂರ್ವಕವಾಗಿ ಆ ಸಚ್ಚಿದಾನಂದ ಪರಮಾತ್ಮನ ಸ್ವರೂಪದಲ್ಲಿ ಸ್ಥಿತನಾಗಿರ್ತಾನೆ ಅಂತ ಹೇಳೋ ಕಡೆ ಅದನ್ನು ಉಪಯೋಗ ಮಾಡಿದ್ದಾರೆ. ಕೆಲವೊಂದು ಕಡೆ ಕರ್ಮಯೋಗಕ್ಕೆ ಏನು ಹೇಳಿದ್ದಾರೆ ಅಂತ 6ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. 6ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಯಾವ ಶ್ಲೋಕ ಅಂತಂದ್ರೆ ಯಂ ಸನ್ಯಾಸಮಿತಿ ಪ್ರಾಹುರ್ ಅಂತ ಬರುತ್ತಲ್ಲ, ಆ ಶ್ಲೋಕದಲ್ಲಿ ನೋಡಿ ಸನ್ಯಾಸ ಅಂತ ಹೇಳಿದ್ದಾರೆ. ಅಲ್ಲೇನು ಹೇಳ್ತಾ ಇದ್ದಾನೆ, ಯಾವುದನ್ನ ಸನ್ಯಾಸ ಅನ್ನೋದಾಗಿ ಹೇಳ್ತಾರೋ ಅದನ್ನೇ ನೀನು ಯೋಗ ಅಂತ ತಿಳ್ಕೊ. ಯಾಕೆ ಅಂತಂದ್ರೆ ಸಂಕಲ್ಪಗಳ ತ್ಯಾಗವನ್ನ ಮಾಡದಿರುವಂತಹ ಯಾವ ಪುರುಷ ಕೂಡ ಯೋಗಿ ಆಗೋದಕ್ಕೆ ಸಾಧ್ಯ ಇಲ್ಲ. ಸಂಕಲ್ಪಗಳ ತ್ಯಾಗವನ್ನ, ಈ ಸಂಕಲ್ಪಗಳು ಒಳಗಡೆಯಿಂದ ಬರ್ತಾ ಇರುತ್ತಲ್ಲ, ಅದನ್ನು ಯಾರು ಬಿಡೋದಿಲ್ವೋ ಅಲ್ಲಿವರೆಗೂ ಅವನು ಯೋಗಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋ ಕಡೆ ಕೂಡ ಅದನ್ನ ಉಪಯೋಗ ಮಾಡಿದ್ದಾರೆ. ಕೆಲವೊಂದು ಕಡೆ ಕರ್ಮಗಳನ್ನ ಸ್ವರೂಪತಃ ತ್ಯಾಗ ಮಾಡಬೇಕು ಅನ್ನುವಂಥ ಮಾತನ್ನ ಹೇಳಬೇಕಾದ್ರೆ ಈ ಪದ ಪ್ರಯೋಗ ಮಾಡಿದ್ದಾರೆ. ಅದು ಎಲ್ಲಿ ಅಂತಂದ್ರೆ 3ನೇ ಅಧ್ಯಾಯದ 4ನೇ ಶ್ಲೋಕ. ಯಾವ ಶ್ಲೋಕ? ನ ಕರ್ಮಣ ಮನಾರಂಭ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನಚ ಸನ್ಯಸನಾದೇವ. ನೋಡಿ, ಸನ್ಯಸನ ಅಂದ್ರೆ ಏನು? ಆ ಕರ್ಮಗಳನ್ನ ನೀನು ತ್ಯಾಗ ಮಾಡೋದ್ರಿಂದ ಅಂತ ಹೇಳುವಂತ ಸಂದರ್ಭದಲ್ಲಿ ಸನ್ಯಾಸ ಅನ್ನುವಂತ ಪದವನ್ನ ಉಪಯೋಗ ಮಾಡಿದ್ದಾರೆ. ಅಲ್ಲೇನ್ ಹೇಳ್ತಾ ಇದ್ದಾನೆ, ಮನುಷ್ಯ ಕರ್ಮಗಳನ್ನ ಆಚರಿಸದೆ ಅಂದ್ರೆ ಏನು, ಕರ್ಮಾಚರಣೆಯನ್ನ ಮಾಡದೆ ನಿಷ್ಕರ್ಮತೆಯನ್ನ ಅಂದ್ರೆ ಏನು, ಯೋಗ ನಿಷ್ಠೆಯನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಕೇವಲ ಕರ್ಮಗಳ ತ್ಯಾಗ ಮಾತ್ರದಿಂದ ಸಿದ್ಧಿ ಅಂತಂದ್ರೆ ಸಾಂಖ್ಯ ನಿಷ್ಠೆಯನ್ನು ಕೂಡ ಅವನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತ ಸಂದರ್ಭದಲ್ಲೂ ಕೂಡ ಇದನ್ನ ಉಪಯೋಗ ಮಾಡಿದ್ದಾನೆ. ಇನ್ನ 18ನೇ ಅಧ್ಯಾಯದ 7ನೇ ಶ್ಲೋಕ ಯಾವುದು? ನಿಯತಸ್ಯತು ಸನ್ಯಾಸ ಕರ್ಮಣೋ ನೋಪಪದ್ಯತೆ ಅಂತ ಹೇಳಿದಾನಲ್ಲ, ಅಲ್ಲಿ ಏನ್ ಹೇಳಿದಾನಲ್ಲಿ, ನಿಷಿದ್ಧ ಮತ್ತೆ ಕಾಮ್ಯ ಕರ್ಮಗಳನ್ನಾದ್ರೂ ಸ್ವರೂಪದಿಂದ ತ್ಯಾಗ ಮಾಡೋದು ಸರಿನೇ ಅಲ್ವಾ. ನಿಷಿದ್ಧ ಕರ್ಮಗಳನ್ನ ಮತ್ತೆ ನಾವು ಏನೋ ಒಂದು ಮನಸ್ಸಿನಲ್ಲಿ ಆಸೆ ಪಟ್ಟು ಕೆಲಸ ಮಾಡೋದಿದೆಯಲ್ಲ, ಅದನ್ನ ನಾವು ಕಂಪ್ಲೀಟಾಗಿ ಬಿಡಬೇಕು, ಅದು ನಿಜಾನೇ. ಆದರೆ ನಿಯತ ಕರ್ಮವನ್ನ ಅಂದ್ರೆ ಏನು, ನಾನು ಮಾಡಲೇಬೇಕಾಗಿರುವಂಥ ಕೆಲಸಗಳಿರುತ್ತಲ್ಲ, ಅದನ್ನ ಸ್ವರೂಪದಿಂದ ತ್ಯಾಗ ಮಾಡೋದು ಸರಿಯಲ್ಲ. ಅದಕ್ಕೋಸ್ಕರನೇ ಮೋಹದ ಕಾರಣ ಅದನ್ನ ತ್ಯಾಗ ಮಾಡೋದು ತಾಮಸ ತ್ಯಾಗ ಅಂತ ಅನ್ನಿಸ್ಕೊಳ್ಳುತ್ತದು ಅಂತ ಹೇಳಿದ್ದಾರೆ. ಈಗ ನಿಯತ ಕರ್ಮಗಳನ್ನ ತ್ಯಾಗ ಮಾಡೋದು ಅಂತ ಹೇಳುವಂತ ಸಂದರ್ಭದಲ್ಲಿ ಇಲ್ಲಿ ಸ್ವರೂಪದಿಂದ ತ್ಯಾಗ ಮಾಡೋದು ಅನ್ನೋ ಕಡೆ ಆ ಒಂದು ಸನ್ಯಾಸ ಅನ್ನುವಂಥ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ. ಈಗ ನಾವು ತಿಳ್ಕೊಳ್ತಾ ಒಂದೊಂದು ಕಡೆ ಹೇಗೆ ಉಪಯೋಗ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂಗೆ ನಮಗೆ ಸ್ವಲ್ಪ ಮಟ್ಟಿಗೆ ಈ ಪ್ರಶ್ನೆಗೆ ಉತ್ತರ ಸರಿಯಾದ ರೀತಿಯಲ್ಲಿ ಅರ್ಥ ಆಗುತ್ತಲ್ವಾ. ಇನ್ನೂ ಕೆಲವೊಂದು ಕಡೆ ಸಾಂಖ್ಯಯೋಗ ಅಂದ್ರೆ ಜ್ಞಾನ ನಿಷ್ಠೆಯನ್ನ ಸನ್ಯಾಸ ಅಂತ ಹೇಳಿದ್ದಾರೆ. ಜ್ಞಾನ ನಿಷ್ಠೆಗೂ ಕೂಡ ಸನ್ಯಾಸ ಅಂತ ಕರೆದಿದ್ದಾರೆ. ಅದು ಎಲ್ಲಿದೆ ಅಂತಂದ್ರೆ 5ನೇ ಅಧ್ಯಾಯದ 6ನೇ ಶ್ಲೋಕ. ಅದು ಯಾವ ಶ್ಲೋಕ ಅಂತಂದ್ರೆ ಸನ್ಯಾಸಸ್ತು ಮಹಾಬಾಹು ಅಂತ ಬರುತ್ತಲ್ಲ, ಆ ಶ್ಲೋಕ. ಅದರಲ್ಲಿ ಏನು ಹೇಳಿದಾನೆ, ಕರ್ಮಯೋಗ ಇಲ್ಲದೆ ಸನ್ಯಾಸ ಅಂತಂದ್ರೇನು, ಮನಸ್ಸು ಇಂದ್ರಿಯಗಳು ಮತ್ತೆ ಶರೀರದ ಮೂಲಕ ನಡೆಯುವಂತಹ ಸಂಪೂರ್ಣ ಕರ್ಮಗಳಲ್ಲಿ ಕರ್ತೃತ್ವದ ತ್ಯಾಗ ಪ್ರಾಪ್ತಿಯಾಗೋದು ತುಂಬಾನೇ ಕಷ್ಟ.
ನೋಡಿ, ಕರ್ಮಯೋಗ ಇಲ್ಲದೇ ಇದ್ದರೆ, ಕರ್ಮವನ್ನು ಯೋಗದ ರೂಪದಲ್ಲಿ ನಾವು ಮಾಡಲಿಲ್ಲ, ಕರ್ಮಯೋಗವನ್ನು ಮಾಡಲಿಲ್ಲ ಅಂತಂದರೆ ಸನ್ಯಾಸ ಅನ್ನೋದು ತುಂಬ ಕಷ್ಟ. ಏನು ಸನ್ಯಾಸ ಅಂತಂದರೆ ಮನಸ್ಸು, ಇಂದ್ರಿಯಗಳು ಮತ್ತು ನಮ್ಮ ಶರೀರದ ಮೂಲಕ ಏನೆಲ್ಲ ನಡೆಯುತ್ತೋ ಕೆಲಸ, ಅದರಲ್ಲಿ ಕರ್ತೃತ್ವ ಅನ್ನೋದನ್ನು ಬಿಡೋದಿದೆಯಲ್ಲ, ಅದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನನ್ನ ಕೆಲಸವನ್ನೆಲ್ಲ ಸಮರ್ಪಣೆ ಭಾವದಿಂದ ನಾನು ಮಾಡ್ತಾ ಕರ್ಮಯೋಗವನ್ನು ಮಾಡಬೇಕು. ಇಲ್ಲ ಅಂತಂದರೆ ನಮಗೆ ಈ ತ್ಯಾಗ ಅನ್ನೋದು ತುಂಬ ಕಷ್ಟ ಆಗುತ್ತೆ. ಮತ್ತು ಭಗವಂತನ ಸ್ವರೂಪವನ್ನು ಮನನ ಮಾಡುವಂಥ ಕರ್ಮಯೋಗಿ ಪರಮಾತ್ಮನನ್ನು ಶೀಘ್ರವಾಗಿ ಪಡಿತಾನೆ ಅನ್ನೋದು ಆ ಶ್ಲೋಕದ ಅರ್ಥ. ಆಯಿತಾ? ಯಾವಾಗ ನಾವು ನಮ್ಮ ಕೆಲಸಗಳನ್ನು ನಿಷ್ಠೆಯಿಂದ ಮತ್ತು ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ತಾ, ನಮ್ಮಲ್ಲಿ ಕರ್ತೃತ್ವವನ್ನು ಇಟ್ಕೊಳ್ಳದೆ, ಮಮತೆ ಇಲ್ಲದೆ, ಅಹಂತೆ ಇಲ್ಲದೆ ನಾನು ಮಾಡ್ತಾ ಇದ್ದೀನಿ ಅದೆಲ್ಲವನ್ನು ಬಿಟ್ಟು ಆ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇರ್ತೀವೋ, ಆಗ ನಿಜವಾಗ್ಲೂ ನಾವು ಆ ಒಂದು ಸನ್ಯಾಸ ಅನ್ನುವಂಥ, ಅಂದರೆ ತ್ಯಾಗವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಹೇಳೋದಕ್ಕೋಸ್ಕರ ಅದರಲ್ಲಿ ಆ ರೀತಿ ಹೇಳಿದ್ದಾನೆ. ಇನ್ನು 18ನೇ ಅಧ್ಯಾಯದ 49ನೇ ಶ್ಲೋಕದಲ್ಲೂ ಕೂಡ ಜ್ಞಾನನಿಷ್ಠೆಗೆ ಸನ್ಯಾಸ ಅಂತ ಕರೆದಿದ್ದಾರೆ. ಯಾವುದು ಆ ಶ್ಲೋಕ ಅಂತಂದರೆ, ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಅಂದರೆ ಅರ್ಥ ಏನು? ಸರ್ವತ್ರ ಎಲ್ಲ ಕಡೆನೂ ಆಸಕ್ತಿರಹಿತವಾದ ಬುದ್ಧಿ ಇರಬೇಕು ಅಂಥವನು, ಸ್ಪೃಹಾರಹಿತನು, ಮತ್ತು ಗೆಲ್ಲಲ್ಪಟ್ಟ ಅಂತಃಕರಣವುಳ್ಳ, ಅವನ ಅಂತಃಕರಣಗಳನ್ನು ಯಾರು ಗೆದ್ದಿರ್ತಾನೋ ಅಂಥ ಪುರುಷ ಸಾಂಖ್ಯಾಯೋಗದ ಮೂಲಕ ಈ ಪರಮ ನೈಷ್ಕರ್ಮ್ಯ ಸಿದ್ಧಿಯನ್ನು ಪಡಿತಾನೆ ಅಂತಂದ್ಬಿಟ್ಟು ಆ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ. ನೋಡಿ, ಎಷ್ಟು ಕಡೆ ಈ ಸನ್ಯಾಸ ಅನ್ನೋದಕ್ಕೆ ಬೇರೆ ಬೇರೆ ಸಂದರ್ಭಕ್ಕೆ ಅಲ್ಲಿಗೆ ತಕ್ಕಂಗೆ ಅವನು ಹೇಳ್ತಾ ಹೋಗಿದ್ದಾನೆ. ಅದನ್ನು ನಾವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅಂದರೆ ಮತ್ತೆ ಮತ್ತೆ ನಾವು ಆ ಶ್ಲೋಕಗಳಿಗೆ ಹೋಗಿ ಓದಿದಾಗ ಅಥವಾ ಅದನ್ನು ಕೇಳಿದಾಗ ನಮಗದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನೂ ಕೆಲವೊಂದು ಕಡೆ ಈ ಒಂದು ವಿಷಯದ ಬಗ್ಗೆ ಹೇಳಿದ್ದಾನೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.